ಮಂಜಿನ ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ. ನಿನ್ನಿಂದಲೇ ಬೆಳಕು, ನಿನ್ನಿಂದಲೇ ಖುಷಿಯು, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ಹೈಡಿ ಡೆಟಾ ಜೊತೆ ಫ್ರಾಂಕ್ಫರ್ಟ್ ಅಲ್ಲಿ ಸೆಸಮನ್ ಅವರ ಮನೆಯಲ್ಲಿ ಉಳ್ಕೊಳಕ್ ಬರ್ತಾಳೆ. ಕ್ಲಾರನ್ ಯಾವಾಗ ಭೇಟಿ ಆಗ್ಬೋದು? ಅವಳು ಕ್ಲಾರಾನ ಮೀಟ್ ಮಾಡೋಕ್ಕಿಂತ ಮುಂಚೆ ಮಿಸ್ ರಾಟನ್ ಮಾಯರ್ ಅವ್ರನ್ನ ಅವಳು ಮೀಟ್ ಮಾಡ್ಬೇಕಾಗಿ ಬಂತು. ಏನಿದು? ಇಲ್ಲೇನ್ ನಡೀತಾ ಇದೆ? ನಾನ್ ಬೇಕು ಅಂತ ಮಾಡ್ಲಿಲ್ಲ. ಹೈಡಿಗೆ ಅಲ್ಲಿ ಹೊಂದ್ಕೊಳ್ಳೋಕೆ ಕಷ್ಟ ಆಯ್ತು. ಪರವಾಗಿಲ್ಲ ಹೈಡಿ, ಆದ್ರೆ ಅವಳು ಕ್ಲಾರಾನ ಭೇಟಿ ಮಾಡಿದ್ಮೇಲೆ ಮಗ್ಲ ಅವರು ಕೂಡಲೇ ಗೆಳತಿಯರಾದ್ರು. ಕ್ಲಾರ ಸಹಾಯದಿಂದ ಮಿಸ್ ರಾಟನ್ ಮಾಯರ್ ಅವರ ವಿಶ್ವಾಸ ಗಳಿಸಿದ್ರು. ಕ್ಲಾರಾ ನುಡಿಸ್ತಾ ಇರೋ ಸಂಗೀತ ಚೆನ್ನಾಗಿಲ್ವಾ ಅಡ್ಲೈಡ್? ಚೆನ್ನಾಗಿದೆ. ನನ್ ಕನ್ಸಲ್ ಮೇಕೆನೋ ಹಾಡ್ತಾ ಇತ್ತು. ಅಡ್ಲೈಡ್, ಆಕಳಿಸ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಆಕಳಿಸ್ಬೇಕು. ನೀನೀಗ ನಿಮ್ ಹಳ್ಳಿಲಿ ಮೇಕೆಗಳ ಜೊತೆ ಇಲ್ಲ, ನೆನ್ಪಿರ್ಲಿ. ಈ ರೀತಿನ ಆಕಳಿಸ್ಬೇಕಾದ್ರೆ ಮಾತ್ರ ಅಡ್ಲೈಡ್. ಥ್ಯಾಂಕ್ ಯು ಮಿಸ್. ಕ್ಲಾರಾ, ನಾನು ನಮ್ಮ ಹಳ್ಳಿ ಬಗ್ಗೆ, ಮೇಕೆಗಳ ಬಗ್ಗೆ ಕನಸು ಕಾಣ್ತಾ ಇದ್ದೆ. ಊಟದ ಸಮಯ ಆಯ್ತು, ಬನ್ನಿ ಎಲ್ರು. ನಾನು ಪೀಟರ್ನ ತಾತನ ಮಿಸ್ ಮಾಡ್ಕೋತಾ ಇದ್ದೀನಿ. ನಮ್ಮ ಹಳ್ಳಿನ ಮಿಸ್ ಮಾಡ್ಕೋತಾ ಇದ್ದೀನಿ. ನೀನು ನೋಡ್ಬೇಕು ಒಂದ್ಸಲ. ಇನ್ 1 ನಿಮಿಷ ನೋಡಿದ್ರು ಸಾಕು, ಮನ್ಸಲ್ಲಿ ಹಾಗೆ ಇಟ್ಕೊಂಡಿರ್ತೀನಿ. ಇಲ್ಲಿರೋ ಎತ್ತರದ ಜಾಗದಿಂದ ನೀನ್ ಅವ್ರನ್ನ ನೋಡ್ಬೋದು. ಅಟ್ಟದ ಮೇಲಿಂದನಾ? ಇಲ್ಲ, ಅದು ಅಷ್ಟೇ ಎತ್ತರದಲ್ಲಿಲ್ಲ. ಕ್ಲಾರಾ, ಅಡ್ಲೈಡ್. ಮಿಸ್, ಈ ಊರಲ್ಲಿ ಎತ್ತರವಾಗಿರೋದು ಏನಿದೆ? ನಮ್ಮೂರ್ ನಿನಗೆ ಇಷ್ಟ ಆಗಿದ್ದು ತುಂಬಾನೇ ಒಳ್ಳೇದಾಯ್ತು ಹೈಡಿ. ಫ್ರಾಂಕ್ಫರ್ಟ್ ಅಲ್ಲಿ ನೋಡುವಂತದ್ದು ತುಂಬಾ ಇದೆ. ವೆಲ್, ಎತ್ತರದ ಜಾಗ ಅಂದ್ರೆ ಎತ್ತರದ ಜಾಗ. ಓ, ಡೌಟೇ ಬೇಡ, ಕೆಥೆಡ್ರಲ್ ನ ಬೆಲ್ ಇದೆಯಲ್ಲ ಆ ಜಾಗ. ಅಲ್ಲಿಂದ ನಮ್ಮೂರಿನ ಬೆಟ್ಟ ಗುಡ್ಡ ಕಾಣಿಸುತ್ತಾ ಮಿಸ್? ಬೆಟ್ಟ ಗುಡ್ಡನ? ನನಗ್ ಗೊತ್ತಿಲ್ಲ. ಇಲ್ಲಿಂದ ಅದೆಲ್ಲ ಕಾಣಿಸಲ್ಲ ಅಂತ ಅನ್ಸುತ್ತೆ. ಅದೇನಂದ್ರೆ ಅಲ್ಲಿ ಹೋಗದೆ ನೋಡ್ಬೋದಾ? ಅಡ್ಲೈಡ್, ಕ್ಲಾರಾಗೆ ಆ ಟವರ್ ಎಲ್ಲ ಹತ್ತಕ್ಕೆ ಆಗೋದಿಲ್ಲ. ಈಗ ಮಾತ್ ನಿಲ್ಸಿ ಬೇಗ ಊಟ ಮುಗ್ಸು. ಜಾಸ್ತಿ ಮಾತಾಡ್ಬಾರ್ದು. ಈಗ ನ್ಯಾಪ್ ಟೈಮ್ ಆಗಿದೆ ಕ್ಲಾರಾ, ಎದ್ಮೇಲೆ ಸ್ವಲ್ಪ ಓದ್ಕೋಬೇಕು. ಸರಿ ಮಿಸ್. ನಾನು ಕೂಡ ಒಂದು ನ್ಯಾಪ್ ತಗೋಬಹುದಾ ಮಿಸ್? ಅದರಿಂದ ಓದ್ಕೋಬೇಕಾದ್ರೆ ನಿದ್ದೆ ಮಾಡಲ್ಲ ಅನ್ನೋ ಹಾಗಿದ್ರೆ ಮಲಗಬಹುದು. ಥ್ಯಾಂಕ್ ಯು ಮಿಸ್. ಓ, ಥ್ಯಾಂಕ್ ಯು. ಅಡ್ಲೈಡ್, ಏನ್ ಮಾಡ್ತಾ ಇದ್ಯಾ? ಹುಡುಗಿರು ಸರ್ವೆಂಟ್ ಗಳಿಗೆ ಬಾಗ್ಲೆಲ್ಲ ತೆಗಿಬಾರ್ದು. ಆದ್ರೆ ಮಿಸ್, ಅವ್ರಿಗೆ ಪಾಪ ಆಗ್ತಾ ಇರ್ಲಿಲ್ಲ. ಸರಿ, ಈಗ ನಮಗೋಸ್ಕರ ಬಾಗ್ಲು ತೆಗಿ. ಅಡ್ಲೈಡ್ ಮಿಸ್, ಇನ್ 2 ಅವರಲ್ಲಿ ಲೈಬ್ರರಿಲಿ ಓದಕ್ ಶುರು ಮಾಡ್ತೀವಿ. ಲೇಟ್ ಮಾಡ್ಬೇಡ. ಕ್ಲಾರಾ, ಈಗ ಸ್ವಲ್ಪ ರೆಸ್ಟ್ ಮಾಡು, ಆಯ್ತಾ? ಸರಿ ಮಿಸ್.
ವಾಪಸ್ ಹೋಗ್ಬೇಕು, ಇಲ್ಲಾಂದ್ರೆ ಬ್ರೆಡ್ ಹಾಳಾಗೋಗ್ಬಿಡುತ್ತೆ. ನೀನ್ ಮಲ್ಕೊಳ್ಳಿಲ್ವಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ನಾನು ಬೆಲ್ ಟವರ್ಗೆ ಹೋಗಿ ಮೌಂಟೇನ್ಸ್ ನೋಡೋಣ ಅನ್ಕೋತಾ ಇದ್ದೀನಿ. ಏನಂದೆ? ಆದ್ರೆ ಮಿಸ್ ರಾಟನ್ ಮಾಯರ್ ಅವ್ರಿಗೆ ಗೊತ್ತಾದ್ರೆ? ಅವ್ರಿಗೆ ಗೊತ್ತಾಗಲ್ಲ. ಓದ್ ಶುರು ಮಾಡೋಷ್ಟ್ರಲ್ಲಿ ಬಂದ್ಬಿಡ್ತೀನಿ. ನೀನ್ ಅದೃಷ್ಟವಂತೆ. ನಾನು ನಿನ್ ಜೊತೆ ಬರೋ ಹಾಗಿರ್ಬೇಕಿತ್ತು. ನಾನ್ ನೋಡ್ಕೊಂಡ್ ಬಂದು ಎಲ್ಲ ಹೇಳ್ತೀನಿ. ಒಂದಿನ ಮಿಸ್ ರಾಟನ್ ಮಾಯರ್ ಅವ್ರ ಪರ್ಮಿಷನ್ ತಗೊಂಡು ಅಲ್ಲಿಗೆ ಹೋಗ್ ಬರೋಣ, ಆಯ್ತಾ? ಸೆಬಾಸ್ಟಿಯನ್ ನಿನ್ನ ಎತ್ಕೊಂಡು ಓಡಾಡ್ಬಹುದು. ನೀನು ಎಷ್ಟ್ ಚೆನ್ನಾಗಿದೆ. ನಿಂಗ್ ಬೇಕಾಗಿರೋದೆಲ್ಲ ಇವತ್ ಕಾಣಿಸ್ಲಿ. ಥ್ಯಾಂಕ್ ಯು ಕ್ಲಾರಾ. ಹೈಡಿ, ಹುಷಾರಾಗಿರು. 3 ಗಂಟೆ ಒಳಗ್ ವಾಪಸ್ ಬಂದ್ಬಿಡು. ಹಾ ಸರಿ. ಬೆಟ್ಟ ಗುಡ್ಡದ ಬಗ್ಗೆ ಎಲ್ಲ ಹೇಳ್ತೀನಿ. ಎಕ್ಸ್ಕ್ಯೂಸ್ ಮೀ, ಕೆಥೆಡ್ರಲ್ ಬೆಲ್ ಯಾವ ಕಡೆ ಇದೆ ಅಂತ ಗೊತ್ತಿದ್ಯಾ ನಿಮ್ಗೆ? ಅದು ಆ ಕಡೆ ಇದೆ. ನೀನು 2ನೇ ಎಡಕ್ ತಿರ್ಕೋ, ಆಮೇಲೆ ಬಲಕ್ ಹೋಗು, ಆಮೇಲೆ ಮತ್ತೆ ಎಡಕ್ ಹೋಗು. 3 ಬೀದಿ ಆದ್ಮೇಲೆ ಅಲ್ಲೇ ಸಿಗುತ್ತೆ. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ಟೈಮ್ ಇಲ್ಲ ಪುಟ್ಟ. ಅದು ಹಣ ಕೊಡಿ, ಮ್ಯೂಸಿಕ್ ಕೇಳಿಸ್ಕೊಳ್ಳಿ. ನೀವ್ ಹಣ ಕೊಟ್ರೆ ನಾನ್ ನಿಮ್ಗೋಸ್ಕರ ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಓ, ಯಾವ ತರದ್ ವಾದ್ಯ ಇದು? ಮುಂಚೆ ಯಾವತ್ತೂ ನೋಡೇ ಇಲ್ಲ. ನೀವ್ ಇದನ್ನ ಮುಂಚೆ ಎಲ್ಲೂ ನೋಡೇ ಇಲ್ವಾ? ನಿಮ್ಗೆ ಇದನ್ನ ಹೇಗ್ ಅರ್ಥ ಮಾಡಿಸ್ಲಿ? ಇದು ಒಂಥರ ಪ್ಯಾನೋ, ಆದ್ರೆ ಇದನ್ನ ಎತ್ಕೋಬಹುದು. ತುಂಬಾ ಚೆನ್ನಾಗಿದೆ ಮ್ಯೂಸಿಕ್. ನಿನಗೆ ಕೆಥೆಡ್ರಲ್ ಬೆಲ್ ಎಲ್ಲಿದೆ ಅಂತ ಗೊತ್ತಾ? ಓ ಹೌದು, ಈ ಸಿಟಿಲಿ ನೀವ್ ಎಷ್ಟೇ ದೂರ ಹುಡುಕಿದ್ರು ನಂತರ ಗೈಡು ನಿಮ್ಗೆ ಯಾರು ಸಿಗೋದೇ ಇಲ್ಲ, ಗೊತ್ತಾ? ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಲ್ಗೆ? ನೀವು ನನ್ಗೆ ಹಣ ಕೊಟ್ರೆ ನಾನೇ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೀನಿ. ನನ್ನ ಹತ್ರ ದುಡ್ಡು ಇಲ್ಲ ಈಗ. ಸಾರಿ. ಹಾಗಾದ್ರೆ ನಿಮ್ ದಾರಿನ ನೀವೇ ನೋಡ್ಕೊಳ್ಳಿ. ನೀನು ವಾದ್ಯ ನೋಡಿಸ್ಬೇಕಾದ್ರೆ ನಾನು ಹಾಡು ಹೇಳ್ತೀನಿ, ಆಗ ಜನ ದುಡ್ಡು ಕೊಟ್ಟು ಕಳಿಸ್ತಾರೆ. ನೀವ್ ಹಾಡ್ಬೋದಾ? ಚೆನ್ನಾಗೇ ಹಾಡ್ತೀನಿ. ನಾವ್ ಅದನ್ನ ಟ್ರೈ ಮಾಡೋಣ. ನನ್ನ ಹೆಸರು ರೂಡಿ. ನಾನು ಹೈಡಿ. ಬೆಂಕಿಯಿಂದ ನಾನು ಇಲ್ಲಿಗೆ ಚಿಕ್ಕಮ್ಮನ ಜೊತೆ ಬಂದಿದ್ದೀನಿ. ಕ್ಲಾರನ್ ಜೊತೆ ಆಟ ಆಡಿ ಓದೋಕೆ ಅಂತ ಬಂದಿದ್ದೀನಿ. ನನ್ನ ಹೆಸರು ಹೈಡಿ, ನನ್ನ ಹೆಸರು ಹೈಡಿ. ಈಗ ಹಾಡು ಹೇಳ್ತಾ ಇದ್ದೀನಿ. ಕೆಥೆಡ್ರಲ್ಗೆ ಹೋಗಿ ಬೆಟ್ಟ ಗುಡ್ಡ ನೋಡಕ್ಕೆ ಅಂತ ನಾನಿಲ್ಲಿಗೆ ಬಂದಿದ್ದೀನಿ. ನಿಮ್ ಹೈಡಿ ನಿಜವಾಗ್ಲೂ ತುಂಬಾ ಅದ್ಭುತ. ಕ್ಲಾರಾ ಅವ್ರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ. ಹೀಗೆ ಚೆನ್ನಾಗಿ ಹೊಂದ್ಕೊಂಡು ಸರಿಯಾಗಿದ್ರೆ ಸಾಕು. ಮಿಸ್ ರಾಟನ್ ಮೋರ್ ಅವ್ರನ್ನ ಗೋಳು ಹೊಯ್ಕೋತಾಳಲ್ಲ, ಅದನ್ನ ನೋಡ್ತಾ ಇದ್ರೇನೆ ಮಜವಾಗಿರುತ್ತೆ, ನಗುನು ಬರುತ್ತೆ. ಓ, ಇಷ್ಟೊತ್ತಿಗೆ ಎದಿರ್ತಾರೆ ಅಂತ ಅನ್ಕೋತೀನಿ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ.
ಇಷ್ಟು ಗೊರಕೆ ಹೊಡಿತಾ ಇದಾರೆ ಅಂದ್ರೆ ಆ ಪುಟ್ಟ ಮಕ್ಕಳಿಗೆ ಆಟ ಆಡ್ಕೊಳ್ಳೋದಕ್ಕೆ ಇನ್ನೊಂದ್ ಸ್ವಲ್ಪ ಸಮಯ ಕೊಡ್ಬೇಕು. ಅಯ್ಯೋ ಅಯ್ಯೋ ಸೆಬಾಸ್ಟಿಯನ್, ನಿನ್ಗೊಂದು ವಿಷಯ ಗೊತ್ತಾ? ನಾವದನ್ನ ಮತ್ತೆ ಮಾಡ್ಬೋದು. ನಾವು ಬಂದ್ವಿ. ಅದ್ಭುತ, ಥ್ಯಾಂಕ್ ಯು ರೂಡಿ. ಆದ್ರೆ ಅಲ್ಲಿ ಸ್ವಲ್ಪ ಹುಷಾರಾಗಿರಿ. ಆ ಟವರ್ ಅಲ್ಲಿರೋ ಮನುಷ್ಯ ತುಂಬಾನೇ ಕೋಪಿಷ್ಟ. ನನ್ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ನಂಗ ನಂಬಿಕೆ ಇದೆ. ಏನ್ ಬೇಕು ನಿಂಗೆ? ನಾನು ಬೆಲ್ ಹತ್ರ ಹೋಗಿ ಬೆಟ್ಟ ಗುಡ್ಡ ನೋಡ್ಬೇಕು ಅಂತ ಅನ್ಕೋತಾ ಇದ್ದೀನಿ ಸರ್. ಆಗಲ್ಲ. ಏಯ್, ನಾನ್ ನಿನ್ಗೆ ಮುಂಚೆನೆ ಹೇಳ್ದೆ. ಏನು ಏನ್ ಹೇಳು? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನ್ ಬೆಟ್ಟ ಗುಡ್ಡ ನೋಡ್ಲೇಬೇಕು. ಒಂದೇ ಒಂದ್ ನಿಮಿಷ, ನಾನು ಒಬ್ಳೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಮತ್ತೆ ಬೆಲ್ ಹೊಡಿಬಾರ್ದು. ಅಕಸ್ಮಾತ್ ಹೊಡೆದ್ರೆ ಪರಿಣಾಮ ನೆಟ್ಟಿಗಿರಲ್ಲ, ಅರ್ಥ ಮಾಡ್ಕೊ. ನಾನ್ ನಿನ್ಗೆ ಸಹಾಯ ಮಾಡ್ಬೋದು ಅಂತ ಅನ್ಸುತ್ತೆ. ಇದು ಕೊನೆ ಸಲ ಹೇಳ್ತಾ ಇರೋದು ನಿನಗೆ. ಎಲ್ಲಿ? ಈಗ ಬೆಲ್ ಹೊಡೆದಿದ್ ನೀನೇನಾ? ಇರ್ಬಹುದು. ನಿಂತ್ಕೋ. ಹೇ, ನಿಂತ್ಕೋ. ಹೋಗು ಹೈಡಿ. ವಾಪಸ್ ಬಂದ್ರೆ ಸರಿ. ಇಡೀ ಅಂದೆ ಮೇಲ್ಗಡೆ ತುಂಬಾ ಅಪಾಯ ಇರುತ್ತೆ. ಅಯ್ಯೋ, ಅಲ್ಲ, ಬೆಟ್ಟ ಗುಡ್ಡ ಎಲ್ಲಿ ಹೋಯ್ತು? ಬಾ ನನ್ ಜೊತೆ. ಇದು ಮಕ್ಕಳು ಬರುವಂತ ಜಾಗ ಅಲ್ಲ, ಇದು ಅಪಾಯಕಾರಿ. ನಾನ್ ಬೆಟ್ಟ ಗುಡ್ಡ ನೋಡ್ಬೇಕು ಅನ್ಕೊಂಡಿದ್ದೆ. ಇಲ್ಲೆಲ್ಲೂ ಸುತ್ತಮುತ್ತ ಬೆಟ್ಟಗಳಿಲ್ಲಮ್ಮ. ನಿನ್ ತಂದೆ ತಾಯಲ್ಲಿ? ನಾನು ನಮ್ ತಾತನ್ ಜೊತೆ ಇರೋದು. ಅವರು ಇಲ್ಲ, ಬೆಟ್ಟ ಗುಡ್ಡ ಇರೋ ಜಾಗದಲ್ಲಿ ಇದ್ದಾರೆ. ನಾನು ನಮ್ ಚಿಕ್ಕಮ್ಮನ ಜೊತೆ ಇಲ್ಲಿಗೆ ಬಂದಿದ್ದು. ನನ್ ಫ್ರೆಂಡ್ಸ್ ನ ಮಿಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನ ಬಿಟ್ಟು ದೂರ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಇಲ್ಲ, ಆದಷ್ಟು ಬೇಗ ಅಲ್ಲಿಗೆ ವಾಪಸ್ ಹೋಗ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಬೆಟ್ಟ ಗುಡ್ಡನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಏನ್ ಗೊತ್ತಮ್ಮ, ನಾನ್ ಹ್ಯಾಂಬರ್ಗ್ ಇಂದ ಇಲ್ಲಿಗೆ ಬಂದಾಗ ನಾನ್ ನಿನ್ ಹಾಗೆ ಇದ್ದೆ. ನಾನ್ ಇಲ್ಲಿ ಮೇಲ್ ಬಂದು ಸಮುದ್ರ ನೋಡ್ಬೇಕು ಅಂತ ಅನ್ಕೋತಿದ್ದೆ. ಆದ್ರೆ ಇಲ್ಲಿಂದ ಸಮುದ್ರ ಕಾಣಿಸೋದಿಲ್ಲ ಅಲ್ವಾ? ನೋಡಲ್ಲಿ, ಆ ಮನೆ ರೂಫ್ಗಳು ನಿನಗೆ ಅಲೆಗಳ ಹಾಗೆ ಕಾಣಿಸ್ತಿಲ್ವಾ? ಮತ್ತೆ ಟವರ್ಗಳು ನಿನಗೆ ಲೈಟ್ ಹೌಸ್ ತರ ಕಾಣಿಸ್ತಿಲ್ವಾ? ನನ್ ಪ್ರಕಾರ ಇದೆಲ್ಲ ಬೆಟ್ಟ ಗುಡ್ಡ ತರನೇ ಕಾಣಿಸ್ತಾ ಇದೆ ನೋಡಿ. ಮತ್ತೆ ಇಲ್ಲಿ ಕಾಣಿಸ್ತಿರೋದಿದೆಯಲ್ಲ, ಅದು ನಮ್ಮ ಊರಿನ ದೊಡ್ಡ ಬೆಟ್ಟ. ಅದು ಪೀಟರ್ಗೆ ತುಂಬಾ ಇಷ್ಟ. ಪೀಟರ್ ಒಬ್ಬ ಗೋಟ್ ಜನರಲ್, ನನ್ ತರಾನೇ. ಮತ್ತೆ ಈ ಕಡೆ ನಮ್ ತಾತನ್ ಮನೆ ಇದೆ. ಅಲ್ಲೇ ಜೋಸೆಫ್ ಬಾಗ್ಲ ಹತ್ರನೇ ಮಲ್ಗಿರ್ತಾನೆ ಗೊತ್ತಾ? ಮತ್ತೆ ಈ ಕಡೆ ಪಾಪ ಎದ್ರಕೊಂಡ್ಬಿಟ್ಯಾ? ಸೌಂಡು. ಅಯ್ಯೋ, 3 ಗಂಟೆ ಆಗೇ ಬಿಡ್ತಾ. ಇದನ್ ವಾಪಸ್ ಹೋಗ್ಲಿಲ್ಲ ಅಂದ್ರೆ ಮಿಸ್ ರೋಟನ್ ಮೇರ್ ನಂಗೆ ಪನಿಷ್ಮೆಂಟ್ ಕೊಡ್ತಾರೆ. ಆಡ್ಲೆಡ್ ಎಲ್ಲಿ ಹೋದ್ಲು? ಅವಳಿಗೆ ತುಂಬಾ ಸುಸ್ತಾಗಿತ್ತು, ಅದಕ್ಕೆ ಅವಳು ಇನ್ನೊಂದ್ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಬಿಟ್ಟೆ. ಅವಳು ಇಲ್ಲಿರ್ಬೇಕು ಅಂದ್ರೆ ಈ ಮನೆ ಎಲ್ಲಾ ರೂಲ್ಸ್ನು ಫಾಲೋ ಮಾಡ್ಬೇಕಾಗುತ್ತೆ. ಸೆಬಾಸ್ಟಿಯನ್, ಹೋಗಿ ಅವಳನ್ನ ಎಪ್ಸು. ಸೆಬಾಸ್ಟಿಯನ್, ಮಿಸ್ ಕ್ಲಾರಾ, ನೀವು ಮೊದಲು ನನ್ನ ರೂಮಲ್ಲಿರೋ ಆ ಶಾಲ್ ತಗೊಂಡ್ ಬರ್ತೀರಾ? ಸ್ವಲ್ಪ ನಂಗೆ ಚಳಿ ಆಗ್ತಿದೆ. ನೀನ್ ಹೋಗಿ ಹೈಡಿನ ಕರ್ಕೊಂಡ್ ಬಾ ಸೆಬಾಸ್ಟಿಯನ್. ಮತ್ತೆ ಬಂದ್ವಾ? ಎಷ್ಟು ಅಂತ ಓಡ್ಸೋದು? ಬೇಡ, ಹಾಗೆಲ್ಲ ಓಡಿಸ್ಬೇಡಿ. ನನಗೂ ಅದಿಷ್ಟ ಇಲ್ಲಮ್ಮ, ಆದ್ರೆ ಬೇರೆ ಯಾರಾದ್ರೂ ಓಡಿಸ್ತಾರೆ.
ಈ ಚರ್ಚಲ್ಲಿ ಇವುಗಳು ನೋಡ್ಕೊಳ್ಳೋದಿಕ್ಕೆ ಯಾರಿದಾರೆ ಹೇಳು? ಸಾಕು ನಿಲ್ಸು. ಇವ್ರನ್ನ ನಾನ್ ಕರ್ಕೊಂಡು ಹೋಗ್ಬೋದಾ ಸರ್? ಕ್ಲಾರಾ ತುಂಬಾ ಇಷ್ಟ ಆಗ್ತಾರೆ. ಕರ್ಕೊಂಡು ಹೋಗ್ಲಾ? ಓ, ಆರಾಮಾಗಿ ತಗೊಂಡೋಗು. ನಿಮ್ಮ ಆಂಟಿ ಬೈದ್ರೆ ಏನ್ ಮಾಡ್ತೀಯಾ? ಚಿಕ್ಕಮ್ಮಗೆ ಮತ್ತೆ ಸೆಬಾಸ್ಟಿಯನ್ಗೆ ತುಂಬಾ ಖುಷಿ ಆಗುತ್ತೆ. ಒಳ್ಳೇದು. ನಿನ್ ಫ್ರೆಂಡ್ಗೂ ಇವು ಇಷ್ಟ ಆಗುತ್ತೆ ಅನ್ಸುತ್ತೆ. ಈಗ ಹೋಗು, ಲೇಟ್ ಆಗಿದೆ ಅಂತ ಹೇಳ್ದೆ ಅಲ್ವಾ? ಥ್ಯಾಂಕ್ ಯು. ನಾನು ವಾಪಸ್ ಬಂದು ಬೆಕ್ಕು ಹೇಗಿದಾವೆ ಅಂತ ಹೇಳ್ತೀನಿ. ನೀನ್ ಯಾವಾಗ ಬೇಕಾದ್ರೂ ಬಾ ಪುಟ್ಟ. ಹೈಡಿ, ಆ ಅಂಕಲ್ ನಿನ್ನ ಹಿಡಿದ್ರಾ? ಅವ್ರು ತುಂಬಾನೇ ಒಳ್ಳೆಯವರು. ಈಗ ಲೇಟ್ ಆಗ್ಬಿಟ್ಟಿದೆ, ನನ್ ಮನೆಗೆ ಹೋಗ್ಬೇಕು. ನಾನ್ ಯಾವ ದಾರಿಯಲ್ಲಿ ಹೋಗ್ಬೇಕು? ಅದು ನೀನ್ ಇರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬೇಕಿದ್ರೆ ನಿನ್ನ ಬೇಕರಿ ಕಡೆ ವಾಪಸ್ ಬಿಡ್ತೀನಿ, ಆಗ್ಬೋದಾ? ನಿಂಗೆ ಇನ್ನೂ ದುಡ್ಡು ಬೇಕು ಅಂದ್ರೆ ಸೆಬಾಸ್ಟಿಯನ್ ಖಂಡಿತ ಕೊಡ್ತಾರೆ. ಮಿಸ್ಟರ್ ಸೆಸ್ಮೆ ತುಂಬಾನೇ ಶ್ರೀಮಂತರು ಗೊತ್ತಾ? ಸೆಸಿಮೆನ್? ನೀನ್ ಸೆಸಿಮೆನ್ ಅವ್ರ ಜೊತೆ ಇರೋದಾ? ನಾನ್ ನಿನ್ನಲ್ಲಿ ಕರ್ಕೊಂಡು ಹೋಗ್ತೀನಿ, ಆದ್ರೆ ದುಡ್ಡುಗೋಸ್ಕರ ಅಲ್ಲ ಹೈಡಿ. ಫ್ರೆಂಡ್ಸ್ ಹತ್ರ ನಾನ್ ದುಡ್ಡಿಸ್ಕೊಳ್ಳಲ್ಲ. ನಿನ್ನ ಬೆಟ್ಟಗಳು ನನಗೆ ಸಿಗ್ಲಿ ಅಂತ ನಾನು ಬೇಡ್ಕೋತೀನಿ. ಜೇಟಾ, ನೀನ್ ಹೈಡಿ ನೋಡಿದ್ಯಾ? ಇಲ್ಲ, ಯಾಕೆ? ಅವಳು ಮಲ್ಕೊಂಡಿಲ್ವಾ? ಅವಳು ಬೆಡ್ರೂಮ್ ಅಲ್ಲಿ ಇಲ್ಲ. ಅವಳು ಎಲ್ಲೂ ಕೂಡ ಕಾಣ್ತಾನೆ ಇಲ್ಲ. ಸರಿಯಾಗಿ ನೋಡಿದ್ಯಾ? ಅಟ್ಟಕ್ ಹೋಗಿ ನೋಡಿದ್ಯಾ? ಅವಳು ಗಾರ್ಡನ್ ಅಲ್ಲೂ ಇಲ್ವಾ? ಎಲ್ಲಿರ್ಬೋದು ಅವಳು? ಸೆಬಾಸ್ಟಿಯನ್, ಆಡ್ಲೈಡ್ ಎದ್ಲಾ? ಹೌದು, ಅವಳನ್ನ ಈಗ ತಾನೆ ನಾನೇ ಹೊರ ಕಳಿಸ್ದೆ. ಹೌದು, ಆಕೆ ಈಗ ತಾನೆ ಕೋರ್ಟ್ಯಾರ್ಡ್ ಕಡೆಗೆ ಹೋದ್ಲು. ಇಲ್ಲಿ ಏನ್ ನಡೀತಾ ಇದೆ? ನಮ್ಗಳು ಎಲ್ಲಿ ಅಂತ ಗೊತ್ತಿಲ್ಲ ಮಿಸ್. ನಾಳೆ ಬೆಳಿಗ್ಗೆ ಕೊಡ್ತೀನಮ್ಮ. ಆಡ್ಲೈಡ್, ಆಡ್ಲೈಡ್, ಆಡ್ಲೈಡ್. ಹೈಡಿ ಸೆಲ್ಲರ್ನಲ್ಲೂ ಕೂಡ ಇಲ್ಲ. ಮಿಸ್ ಕ್ಲಾರಾ, ನಿಮ್ಗೇನಾದ್ರೂ ಗೊತ್ತಾ? ನಂಗೆ ಹೈಡಿ ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತು. ಎಲ್ಲಿ? ಅವಳು ಗಂಟೆ ಗೊಬ್ಬರಕ್ಕೆ ಹೋಗಿದ್ದಾಳೆ. ಅವಳು ಬೆಟ್ಟ ನೋಡ್ಬೇಕು ಅಂತಿದ್ಲು. ಅವಳು ಇಷ್ಟೊತ್ತಿಗಾಗ್ಲೇ ವಾಪಸ್ ಬರ್ಬೇಕಾಗಿತ್ತು, ಆದ್ರೆ ಅವಳು ಕಳ್ದೋಗಿರ್ಬೋದು ಅಂತ ಈಗ ಭಯ ಆಗ್ತಿದೆ. ಚಿಂತೆ ಮಾಡ್ಬೇಡಿ ಮಿಸ್ ಕ್ಲಾರಾ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ಸೆಬಾಸ್ಟಿಯನ್, ಹೈಡಿ, ಓ ಸದ್ಯ ಬಂದ್ಯಲ್ಲ, ಬೇಗ ಬಾ. ಮಿಸ್ ರಾಟನ್ ಮೇರ್ ನಿನ್ಗೋಸ್ಕರ ಎಲ್ಲಾ ಕಡೆ ಹುಡುಕ್ತಾ ಇದಾರೆ. ಹೋಗು, ಮತ್ತೆ ಸಿಗೋಣ. ಈ ಮ್ಯೂಸಿಕ್ ಶಬ್ದ ಕೇಳಿದ್ರೇನೆ ಮತ್ತೆ ನಾನು ನಿನಗೆ ಸಿಗೋದು. ಥ್ಯಾಂಕ್ ಯು ರೂಡಿ. ಮತ್ತೆ ಸಿಗೋಣ. ಸಿಕ್ಕಿದ್ಲ ಅವಳು? ಆ ಹುಡುಗಿ ತರಲೆ ಜಾಸ್ತಿ ಆಗ್ತಾ ಇದೆ. ಹೀಗೆಲ್ಲ ಮಾಡಿದ್ರೆ ಈ ಮನೇಲಿ ನಡೆಯೋದಿಲ್ಲ, ಹೇಳ್ತಾ ಇದ್ದೀನಿ. ಬಾ ನನ್ ಜೊತೆ. ಅವಳು ಕಳ್ಳ ಹೋಗಕ್ಕೆ ಹೇಗ್ ಸಾಧ್ಯ? ಅವಳು ಎಲ್ಲಿದ್ದಾಳೆ ಅಂತ ನಿಜವಾಗ್ಲೂ ನಿನಗೆ ಗೊತ್ತಿಲ್ವಾ? ಏನದ್ ಸದ್ದು? ಗಿಫ್ಟ್ ತಂದಿದ್ದೀನಿ ಕ್ಲಾರಾಗೋಸ್ಕರ. ಮಿಸ್ ರಾಟನ್ ವೇರ್ಗೆ ಬೆಕ್ಕುಗಳು ಅಂದ್ರೆ ಆಗಲ್ಲ. ಪಾಪ ಅವ್ರಿಗೆ ಯಾರೂ ಇಲ್ಲ. ಓ ಸರಿ, ನನಗೆ ಕೊಟ್ಬಿಡು. ನಾನು ಇದನ್ನ ಸೆಕೆಂಡ್ ಫ್ಲೋರ್ ಅಲ್ಲಿ ಬಚ್ಚಿಟ್ಬಿಡ್ತೀನಿ. ಮಿಸ್ ರಾಟನ್ ಮ್ಯಾರಲ್ಗೆ ಯಾವತ್ತೂ ಹೋಗೋದಿಲ್ಲ. ಇವು ಹುಷಾರಾಗಿರುತ್ತೆ. ಈಗ ತಾನೇ ಎದ್ದಿರೋ ಹಾಗೆ ಆಕ್ಟ್ ಮಾಡು, ಆದ್ರೆ ಮಾತಾಡೋದಕ್ಕೆ ನನಗ್ ಬಿಟ್ಬಿಡು. ಮಿಸ್ ಹೈಡಿ ಸಿಕ್ಕಿದ್ಲು. ಎಲ್ಲಿದ್ಲು? ಪಾಪ ಅಟ್ಟದ ಮೇಲೆ ಮಲಗ್ಬಿಟ್ಟಿದ್ಲು. ನಾನು ಅಲ್ಲಿ ಹೋಗಿ ಹುಡ್ಕೋದನ್ನ ಮರ್ತ್ಬಿಟ್ಟಿದ್ದೆ. ಮೇಲ್ ಹೋಗಿ ಬೆಟ್ಟಗಳನ್ನ ನೋಡ್ಬೇಕು ಅಂತ ಅಂದ್ಕೊಂಡಿಲ್ಲಂತೆ, ಅಲ್ಲಿ ಹಾಗೆ ಮಲಗ್ಬಿಟ್ಟಿದ್ದಾಳೆ. ನನ್ನ ಕ್ಷಮಿಸಿ ಮಿಸ್, ಹೀಗೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಇನ್ಮೇಲಿಂದ ಮಲ್ಗೋ ಹಾಗಿದ್ರೆ ಅದು ನಿನ್ ಬೆಡ್ ಮೇಲ್ ಮಾತ್ರ ಮಲಗ್ಬೇಕು, ಗೊತ್ತಾಯ್ತಾ ಹೈಡಿ? ಎಲ್ಲರಿಗೂ ತುಂಬಾನೇ ಟೆನ್ಷನ್ ಕೊಟ್ಬಿಟ್ಟೆ. ನಾವು ಬುಕ್ ಅಂತ ಟೀ ಕುಡಿಬೋದಾ ಮಿಸ್? ನಂಗೆ ಸ್ವಲ್ಪ ಸುಸ್ತಾಗ್ತಿದೆ. ಹೋಗಿ ಅವ್ರಿಗೆ ಟೀ ತಂದ್ಕೊಡು ಡೇಟಾ. ಕ್ಲಾರಾ ಹೇಳಿದ್ದು ಸರಿಯಾಗೇ ಇದೆ. ಏನಾದ್ರೂ ತಿಂದ್ರೆ ಮಾತ್ರ ಇದನ್ನೆಲ್ಲ ಮರೆಯಕ್ ಸಾಧ್ಯ ಆಗೋದು. ನಂಗೆ ಚಿಂತೆ ಆಗ್ಬಿಟ್ಟಿತ್ತು. ಹೈಡಿ ಇಷ್ಟು ದೊಡ್ಡ ಊರಲ್ಲಿ ಕಳ್ದೆ ಹೋಗ್ತಿದ್ಲು. ಅವಳು ಈಗ್ಲೇ ಬೆಟ್ಟಗಳನ್ನ ಇಷ್ಟು ಮಿಸ್ ಮಾಡ್ಕೋತಿದ್ದಾಳೆ. ಅವಳು ವಾಪಸ್ ಅಲ್ಲಿಗೆ ಹೋಗಲ್ಲ ಅಂತ ಅವಳು ಗೊತ್ತಾದ್ರೆ ಅವಳಿಗೆ ಹೇಗ್ ಅನ್ನಿಸ್ಬೋದು? ನೀನೊಳಗೆ ಸತ್ಯ ಹೇಳಿಲ್ವಾ?
ಸ್ವಲ್ಪ ದಿನ ಮಾತ್ರ ಇಲ್ಲಿರೋದು ಅಂತ ಅನ್ಕೊಂಡಿದ್ದಾಳೆ. ನೋಡು, ನನ್ಗೆ ಯಾಕೋ ಸತ್ಯ ಹೇಳೋದು ಒಳ್ಳೇದು ಅನ್ಸುತ್ತೆ. ಹೇಳ್ಬಿಡು. ಹೈಡಿ, ಇವತ್ ಎಂತ ದಿನ. ಸರಿ, ಇವಾಗ ನಂಗೆ ಎಲ್ಲಾನು ಹೇಳು. ನೀನ್ ಬೆಟ್ಟಗಳನ್ನ ನೋಡಿದ್ಯಾ? ಇಲ್ಲ. ಓ, ಐ ಆಮ್ ಸಾರಿ. ಇರ್ಲಿ, ಪರವಾಗಿಲ್ಲ. ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬಿಡ್ತೀನಲ್ಲ. ನಂಗ್ ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಫ್ರೆಂಡ್ಸ್ ಇರೋದೇ ಅದಕ್ಕೆ ತಾನೇ. ಓ, ಇವತ್ತೊಬ್ಬ ಹೊಸ ಫ್ರೆಂಡ್ ಆದ, ರೂಢಿ ಅಂತ. ಅವ್ನ್ ರೋಡಲ್ಲಿ ಯಾವ್ದೋ ವಾದ್ಯ ನುಡಿಸ್ತಾನೆ. ನಿಂಗ ಅವ್ನ್ ಇಷ್ಟ ಆಗ್ತಾನೆ. ಮತ್ತೆ ಹಾಗೆ ಎಷ್ಟು ಮುದ್ದಾಗಿದೆ. ಇದ್ರಲ್ಲಿ ಒಂದು ನಿನಗೆ, ಒಂದು ನನಗೆ. ನಿನಗೆ ಯಾವ್ದು ಬೇಕು? ಇದ್ ಬೇಕು. ಮತ್ತೆ ಇದ್ರ ಹೆಸರು ಸಾಕ್ಸ್. ಮತ್ತೆ ನಿನ್ನ ಹೆಸರು ಸ್ಟಾರ್.